ಶ್ರೀಕೃಷ್ಣ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 16ರಲ್ಲಿ ಏನ್ ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಕೃಷ್ಣ ಮುಂದೆ ಜಗದ್ಗುರು ಡೇ 177 ಶ್ರೀ ಭಗವಾನುವಾಚ ಕಿಂ ಕರ್ಮ ಕಿಮಕರ್ಮೇತಿ ಕಮಯೋ ಪ್ರತ್ಯಾಮೋಹಿತಃ ತಥೇ ಕರ್ಮ ಪ್ರವಿಶ್ಯಾಮಿ ಯಜ್ಞತ್ವ ಮೋಕ್ಷಸೆ ಶುಭಾತ್. ಕರ್ಮವೂ ಯಾವುದು ಅಕರ್ಮವೂ ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಾನು ನಿನಗೆ ವಿವರಿಸುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಶ್ರೀಕೃಷ್ಣ ಹೇಳ್ತಾರೆ, ಎಂಥ ಬುದ್ಧಿವಂತ ವ್ಯಕ್ತಿಯಾದರೂ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳಿನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಾಗ ಅವನು ಭ್ರಮೆಗೊಳಗಾಗುತ್ತಾನೆ ಅಂತ. ಆದುದರಿಂದ ನಾನು ನಿನಗೆ ಒಳ್ಳೆಯ ಕೆಲಸವನ್ನು ಹೇಗೆ ಮಾಡಬೇಕೆಂದು ಹೇಳಿಕೊಡುತ್ತೇನೆ ಅಂತ ಮುಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಕೋರ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ಮಂಡಿ ಕೆಲ್ಸಕ್ಕೆ ಹೋಗಿದ್ದು, ಮಂಡಿಯಿಂದ ರಿಟರ್ನ್ ಬಂದು ರಾಯರ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಬಂದರೆ ಮಧ್ಯಾಹ್ನ ಮಾಡಿ ಸೋಯಾಬೀನ್ ತಿಂದಿರಲಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಅದನ್ನೇ ಕೊಟ್ಟರು. ಅದನ್ನೇ ತಿನ್ಕೊಂಡು ಮಲ್ಕೊಂಡೆ. ಸರ್ವೇ ಜನ ಸುಖಿನೋ ಭವಂತು.